CBSE 10ನೇ ತರಗತಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಮಕ್ಕಳೇ. ಇಂದಿನ ತರಗತಿಯಲ್ಲಿ ಅಕ್ಷರ ದಾಸೋಹ ಮತ್ತು ಕ್ಷೀರಭಾಗ್ಯ ಸಾಮಾಜಿಕ ಮಹತ್ವ ಈ ವಿಷಯ ಕುರಿತು ಪ್ರಬಂಧ ರಚನೆಯ ಬಗ್ಗೆ ತಿಳಿದುಕೊಳ್ಳೋಣ. ಅಕ್ಷರ ದಾಸೋಹ ಮತ್ತು ಕ್ಷೀರಭಾಗ್ಯ, ಮೊದಲು ಈ ಪದಗಳ ಅರ್ಥವನ್ನು ನೀವು ತಿಳಿದುಕೊಳ್ಳಬೇಕಾಗತ್ತೆ. ವಿಷಯದ ಅರಿವೇ ಇಲ್ಲದೆ ಅಕ್ಷರ ಎಂದರೆ ಅಕ್ಷರ ಬರವಣಿಗೆ ಬರಿತಕ್ಕಂಥದ್ದು ಅಂತ ಹೇಳಿ ಅರ್ಥೈಸಿಕೊಳ್ಳುತ್ತಾರೆ. ಅದು ತಪ್ಪು ಮಕ್ಕಳೇ. ಅಕ್ಷರ ದಾಸೋಹ ಮತ್ತು ಕ್ಷೀರಭಾಗ್ಯ ಅಂತಕ್ಕಂಥದ್ದು ಎರಡು ಯೋಜನೆಗಳನ್ನು ಕರ್ನಾಟಕ ಸರ್ಕಾರವು ಸರಕಾರಿ ಶಾಲೆಯಲ್ಲಿ ಓದುವಂತಹ ಮಕ್ಕಳಿಗೆ ನೀಡಿರುವಂತಹ ಯೋಜನೆಯಾಗಿದೆ. ಮೊದಲನೆಯ ಹಂತ ಪೀಠಿಕೆ ಮಕ್ಕಳೇ. ಈ ಪೀಠಿಕೆಗೆ 1 ಅಂಕವನ್ನು ನೀಡಿರುತ್ತಾರೆ. ಮಕ್ಕಳಿಗೆ ಉತ್ತಮ ಶಿಕ್ಷಣದ ಜೊತೆಗೆ ಉತ್ತಮ ಆರೋಗ್ಯ ಮತ್ತು ಪೌಷ್ಟಿಕ ಆಹಾರವು ಅಗತ್ಯ. ಈ ಉದ್ದೇಶದಿಂದ ಕರ್ನಾಟಕ ಸರ್ಕಾರವು ಅಕ್ಷರ ದಾಸೋಹ ಮತ್ತು ಕ್ಷೀರಭಾಗ್ಯ ಎಂಬ ಮಹತ್ವದ ಯೋಜನೆಗಳನ್ನು ಜಾರಿಗೆ ತಂದಿದೆ. ಈ ಯೋಜನೆಗಳು ಮಕ್ಕಳ ಶೈಕ್ಷಣಿಕ ಮತ್ತು ದೈಹಿಕ ಬೆಳವಣಿಗೆಗೆ ಸಹಕಾರಿಯಾಗಿವೆ. ಕರ್ನಾಟಕ ಸರ್ಕಾರವು ತಂದಿರುವಂತಹ ಈ 2 ಯೋಜನೆಗಳಲ್ಲಿ ಮೊದಲನೆಯದು ಅಕ್ಷರ ದಾಸೋಹ. ಅಕ್ಷರ ದಾಸೋಹವು ಶಾಲಾ ಮಕ್ಕಳಿಗೆ ಮಧ್ಯಾಹ್ನದ ಪೌಷ್ಟಿಕ ಆಹಾರವನ್ನು ನೀಡುವಂಥದ್ದಾಗಿದೆ. ಎರಡನೆಯದು ಕ್ಷೀರಭಾಗ್ಯ. ಇದರಲ್ಲಿ ಉಚಿತ ಹಾಲು ವಿತರಣೆಯನ್ನು ಮಾಡ್ತಕ್ಕಂತಹದ್ದು. 1ರಿಂದ 10ನೇ ತರಗತಿಯವರೆಗೆ ಈ ಒಂದು ಉಚಿತವಾದ ಯೋಜನೆಗಳನ್ನು ನೀಡಲಾಗುತ್ತದೆ. ಮುಂದಿನ ಹಂತ ಮಕ್ಕಳೇ ವಸ್ತು ವಿಷಯ. ಈ ವಸ್ತು ವಿಷಯಕ್ಕೆ 2 ಅಂಕವನ್ನು ನೀಡಿರುತ್ತಾರೆ. ವಸ್ತು ವಿಷಯದಲ್ಲಿ ಅಕ್ಷರ ದಾಸೋಹ ಮತ್ತು ಕ್ಷೀರಭಾಗ್ಯ ಈ ಎರಡರ ಉದ್ದೇಶ ಏನು ಎನ್ನುವುದರ ಬಗ್ಗೆ ಬರೆಯಬೇಕಾಗತ್ತೆ. ಅಕ್ಷರ ದಾಸೋಹದಿಂದ ಶಾಲಾ ಮಕ್ಕಳಿಗೆ ಮಧ್ಯಾಹ್ನದ ಪೌಷ್ಟಿಕ ಆಹಾರವನ್ನು ನೀಡುವುದರ ಜೊತೆಗೆ ಬಡ ಕುಟುಂಬಗಳ ಮಕ್ಕಳಿಗೆ ಪೌಷ್ಟಿಕ ಆಹಾರ ದೊರೆತಂತಾಗುತ್ತದೆ. ಅದೇ ರೀತಿಯಲ್ಲಿ ಮಕ್ಕಳ ಅಪೌಷ್ಟಿಕತೆಯನ್ನು ಕಡಿಮೆ ಮಾಡುವುದು ಸಹ ಆಗಿದೆ. ಈ ಒಂದು ಯೋಜನೆಯಿಂದ ಶಾಲಾ ಹಾಜರಾತಿಯಲ್ಲಿ ಗಣನೀಯವಾದ ಏರಿಕೆಯನ್ನು ನೋಡಬಹುದು. ಮಕ್ಕಳಲ್ಲಿ ಕಲಿಕೆಯ ಆಸಕ್ತಿಯನ್ನು ಹೆಚ್ಚಿಸಲು ಸಹ ಇದು ಸಹಕಾರಿಯಾಗಿದೆ. ಎರಡನೇ ಯೋಜನೆ ಕ್ಷೀರಭಾಗ್ಯ ಯೋಜನೆ. ಈ ಯೋಜನೆಯ ಮೂಲಕ ಮಕ್ಕಳಿಗೆ ಹಾಲನ್ನು ನೀಡುವಂಥದ್ದಾಗಿದೆ. ಹಾಲಿನಲ್ಲಿರುವ ಪೌಷ್ಟಿಕಾಂಶಗಳು ಮಕ್ಕಳ ದೈಹಿಕ ಬೆಳವಣಿಗೆಗೆ ಸಹಾಯಕವಾಗುತ್ತದೆ. ವಿಶೇಷವಾಗಿ ಆರ್ಥಿಕವಾಗಿ ಹಿಂದುಳಿದ ಕುಟುಂಬಗಳ ಮಕ್ಕಳಿಗೆ ಈ ಯೋಜನೆಯಿಂದ ಹೆಚ್ಚಿನ ಪ್ರಯೋಜನವಾಗುತ್ತದೆ. ಈ 2 ಯೋಜನೆಗಳು ಮಕ್ಕಳಲ್ಲಿ ಸಮಾನತೆ, ಆರೋಗ್ಯ ಮತ್ತು ಶಿಕ್ಷಣದ ಅವಕಾಶಗಳನ್ನು ಬೆಳೆಸುತ್ತವೆ. ಶಾಲೆಯಿಂದ ಹೊರಗುಳಿಯುವ ಮಕ್ಕಳ ಸಂಖ್ಯೆಯನ್ನು ಕಡಿಮೆ ಮಾಡಲು ಮತ್ತು ಉತ್ತಮ ಭವಿಷ್ಯ ರೂಪಿಸಲು ಇದು ಸಹಕಾರಿಯಾಗುತ್ತೆ. ಇದು ಬಹಳ ಮುಖ್ಯವಾಗಿ ಬರೆಯುವಂತಹ ವಸ್ತು ವಿಷಯವಾಗಿದೆ. ನಿಮಗೆ ಸಮಯ ಇದ್ದಲ್ಲಿ ಮುಂದಿನ ಕೆಲವೊಂದು ಪಾಯಿಂಟ್ಸ್ಗಳನ್ನು ಸಹ ನೀವು ಬರೆಯಬಹುದಾಗಿದೆ. ಅಕ್ಷರ ದಾಸೋಹ ಎಂತಕ್ಕಂಥದ್ದನ್ನು ಬಹಳ ಹಿಂದೆ ಅಕ್ಷರ ದಾಸೋಹ ಎಂಬ ಹೆಸರನ್ನು ನೀಡಿದ್ರು. ಆದರೆ ಇತ್ತೀಚೆಗೆ ಈ ಅಕ್ಷರ ದಾಸೋಹವನ್ನು PM ಪೋಷಣ್ ಎಂದು ಅದು ಮರುನಾಮಕರಣವನ್ನು ಮಾಡಿದ್ದಾರೆ ಮಕ್ಕಳೇ. ಇದು ಬಹಳ ಮುಖ್ಯವಾದಂತಹ ಪಾಯಿಂಟ್ಸ್ ಆಗುತ್ತೆ. ಇದನ್ನೆಲ್ಲ ನೀವು ಬರೆಯಬೇಕು. ಕೇಂದ್ರ ಸರ್ಕಾರ 2021ರಲ್ಲಿ ಮಧ್ಯಾಹ್ನದ ಉಪಹಾರ ಯೋಜನೆಯನ್ನು ಮರುನಾಮಕರಣವನ್ನು ಮಾಡಿರ್ತಕ್ಕಂತಹದ್ದು. ಹಾಗೆಯೇ ಇದು ಸರಕಾರಿಯಾದಷ್ಟೇ ಅಲ್ಲ, ಅನುದಾನಿತ ಶಾಲೆಗಳ ಮಕ್ಕಳ ಹಸಿವನ್ನು ಸಹ ಇದು ನೀಗಿಸಲು ಸಹಾಯವಾಗುತ್ತದೆ. ಕ್ಷೀರಭಾಗ್ಯ ಯೋಜನೆ ವಾರದಲ್ಲಿ 5 ದಿನ ಉಚಿತ ಹಾಲನ್ನು ನೀಡ್ತಕ್ಕಂತಹದ್ದು 1ರಿಂದ 10ನೇ ತರಗತಿಯವರೆಗಿನ ಮಕ್ಕಳಿಗೆ. ಇತ್ತೀಚಿನ ದಿನಗಳಲ್ಲಿ ಈ ಅವಧಿಯನ್ನು ಸಹ ಮತ್ತು ತರಗತಿಯನ್ನು ವಿಸ್ತರಣೆಯನ್ನು ಮಾಡಿದ್ದಾರೆ. 2013-14ರಲ್ಲಿ ಕರ್ನಾಟಕ ಸರ್ಕಾರ ಇದನ್ನು ಪ್ರಾರಂಭವನ್ನು ಮಾಡ್ತಕ್ಕಂತಹದ್ದು. ಸಾಮಾಜಿಕ ಮಹತ್ವ, ಇದು ಸಮಾಜದ ಮೇಲೆ ಯಾವ ರೀತಿಯ ಪರಿಣಾಮವನ್ನು ಬೀರುತ್ತೆ ಅನ್ನೋದನ್ನು ಸಹ ನೀವು ಬರೆಯಬಹುದು. ಉದಾಹರಣೆಗೆ ಶಿಕ್ಷಣ, ಆರ್ಥಿಕ, ಆರೋಗ್ಯ ಮತ್ತು ಸಾಮಾಜಿಕ ಏಕತೆಯನ್ನು ಮಕ್ಕಳಲ್ಲಿ ಒಂದುಗೂಡಿಸಲು ಅಥವಾ ಮಕ್ಕಳಲ್ಲಿ ಈ ಎಲ್ಲ ಉತ್ತಮ ಅಂಶಗಳನ್ನು ಬೆಳೆಯಲು ಇದು ಸಹಕಾರಿಯಾಗುತ್ತೆ. ಈ ಯೋಜನೆಯಿಂದ ಶಾಲಾ ಹಾಜರಾತಿ ಹೆಚ್ಚಳವಾಗುತ್ತೆ ಹಾಗೂ ಶಾಲೆ ಬಿಟ್ಟು ಹೋಗುವಿಕೆ, ಎಷ್ಟೋ ಮಕ್ಕಳು ಶಾಲೆಯನ್ನು ಬಿಟ್ಟು ಕೆಲಸ ಕಾರ್ಯಗಳಲ್ಲಿ ತೊಡಗಿಕೊಳ್ಳುತ್ತಾರೆ. ಇಂತಹದನ್ನು ಕಡಿಮೆ ಮಾಡಬಹುದು. ಹಾಗೆಯೇ ಹಾಲಿನ ಪೋಷಕಾಂಶಗಳನ್ನು ಹೆಚ್ಚಿಸಲು ಮಕ್ಕಳಲ್ಲಿ ಒಳ್ಳೆಯ ದೇಹದ ಬೆಳವಣಿಗೆಯನ್ನು ಮಾಡಲು ಪೌಷ್ಟಿಕಾಂಶಗಳು ಬಹಳ ಮುಖ್ಯವಾಗುತ್ತೆ. ಅದನ್ನು ಸಹ ಇದು ಒದಗಿಸುತ್ತೆ. ಅದೇ ರೀತಿಯಲ್ಲಿ ಆರ್ಥಿಕ ಪರಿಹಾರ ಮತ್ತು ಸಾಕ್ಷರತೆ. ಮಕ್ಕಳಿಗೆ ಬಡ ಕುಟುಂಬದಲ್ಲಿರುವಂತಹ ಮಕ್ಕಳಿಗೆ ಉಚಿತವಾದಂತಹ ಊಟಗಳನ್ನು ನೀಡಿ ಅಥವಾ ಪಠ್ಯಪುಸ್ತಕಗಳನ್ನು ನೀಡಿ ಅವರ ಒಂದು ಆರ್ಥಿಕ ಹೊರೆಯನ್ನು ಅದು ಕಡಿಮೆ ಮಾಡ್ತಕ್ಕಂಥದ್ದನ್ನು ನಾವು ನೋಡಬಹುದು. ಹಾಗೆ ಸಾಮಾಜಿಕ ಸಾಮರಸ್ಯವನ್ನು ಎಲ್ಲ ಮಕ್ಕಳಲ್ಲೂ ಸಹ ಏಕತಾ ಭಾವನೆಯನ್ನು ಬೆಳೆಸಲು ಇದು ಸಹಾಯವಾಗುತ್ತೆ.
ಇದಿಷ್ಟನ್ನು ನೀವು ಸಮಯವನ್ನು ನೋಡಿ ಈ ವಿಷಯಗಳನ್ನು ನೀವು ವಿವರಣಾತ್ಮಕವಾಗಿ ಬರೆಯಬಹುದು. ಸೊ ಕೊನೆಯದಾಗಿ ಉಪಸಂಹಾರ. ಅಕ್ಷರ ದಾಸೋಹ ಮತ್ತು ಕ್ಷೀರಭಾಗ್ಯ ಯೋಜನೆಗಳು ಕರ್ನಾಟಕದ ಲಕ್ಷಾಂತರ ಮಕ್ಕಳ ಜೀವನವನ್ನು ಬದಲಾಯಿಸಿವೆ. ಶಿಕ್ಷಣ ಮತ್ತು ಆರೋಗ್ಯದ ಹಕ್ಕುಗಳನ್ನು ಪ್ರತಿಪಾದಿಸಿದೆ. ಸಮಾನತೆ ಮತ್ತು ಸಮೃದ್ಧಿಯ ಬೀಜಗಳನ್ನು ಬಿತ್ತಿವೆ. ಈ ಯೋಜನೆಗಳ ಮುಂದುವರಿಕೆ ಮತ್ತು ವಿಸ್ತರಣೆ ಅತ್ಯಂತ ಅಗತ್ಯವಾಗಿದೆ. ಪ್ರತಿ ಮಗುವಿಗೂ ಉಚಿತ ಶಿಕ್ಷಣ, ಪೋಷಣೆ ಮತ್ತು ಆರೋಗ್ಯದ ಅವಕಾಶವನ್ನು ನೀಡುವ ಮೂಲಕ ಬಲಿಷ್ಠ ಸಮಾಜವನ್ನು ನಿರ್ಮಾಣ ಮಾಡಲು ಸಾಧ್ಯ. ಇದಿಷ್ಟು ಪ್ರಬಂಧದ ವಿಷಯವಾಗುತ್ತೆ ಮಕ್ಕಳೇ. ಇಷ್ಟೆಲ್ಲ ಪ್ರಬಂಧವನ್ನು ಓದಿದ ನಂತರ ಕೆಲವೊಂದು ಅಂಶಗಳನ್ನು ನೀವು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕಾಗತ್ತೆ. ಏಕೆಂದರೆ ಪರೀಕ್ಷೆಯ ಸಮಯ ಹತ್ತಿರ ಬರ್ತಿದ್ದ ಹಾಗೆ ಎಷ್ಟೋ ವಿಷಯಗಳು ಮರೆತು ಹೋಗುತ್ತೆ. ಹಾಗಾಗಿ ಬಹಳ ಕಡಿಮೆ ಅವಧಿಯಲ್ಲಿ ನೀವು ಇದನ್ನು ಮತ್ತೆ ಪುನರ್ಮನನವನ್ನು ಮಾಡಿಕೊಳ್ಳಬಹುದು. ಇದರಲ್ಲಿ ಬಹಳ ಮುಖ್ಯವಾದಂತಹ ಪದಗಳು ಅಕ್ಷರದಾಸೋಹ ಅಂದರೆ ಶಾಲಾ ಮಕ್ಕಳಿಗೆ ಪೌಷ್ಟಿಕಾಹಾರ ನೀಡುವುದು, ಕ್ಷೀರಭಾಗ್ಯ ಎಂದರೆ ಮಕ್ಕಳಿಗೆ ಹಾಲನ್ನು ನೀಡ್ತಕ್ಕಂತಹದ್ದು. ಇವೆರಡರಿಂದ ಒಂದು ಅಪೌಷ್ಟಿಕತೆಯನ್ನು ಕಡಿಮೆ ಮಾಡಬಹುದು. ಇದರಿಂದ ಶಾಲಾ ಹಾಜರಾತಿಯನ್ನು ಹೆಚ್ಚಳ ಮಾಡಬಹುದು. ಶಿಕ್ಷಣದಲ್ಲಿ ಸಮಾನ ಅವಕಾಶವನ್ನು ನೀಡಬಹುದು. ಉತ್ತಮ ಭವಿಷ್ಯಕ್ಕೆ ಒಂದು ಕಾರಣವಾಗುತ್ತೆ ಅನ್ನೋದನ್ನು, ಇಷ್ಟು ಅಂಶಗಳನ್ನು ನೀವು ನೆನಪಿನಲ್ಲಿ ಇಟ್ಕೋಬೇಕಾಗತ್ತೆ ಮಕ್ಕಳೇ. ಸೊ ಮುಂದಿನ ತರಗತಿಯಲ್ಲಿ ಹೊಸದೊಂದು ವಿಷಯದೊಂದಿಗೆ ಭೇಟಿಯಾಗೋಣ ಮಕ್ಕಳೇ. ಧನ್ಯವಾದಗಳು.